ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಸ್ಥೆಯ ವ್ಯವಸ್ಥಾಪಕರನ್ನು ಒಳಗೊಂಡಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿನಿಯರೇ, ಜೊತೆಗೆ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅನೇಕ ಜನ ಉಪನ್ಯಾಸಕರ ಮಾತುಗಳನ್ನೆಲ್ಲ ನೀವು ಆಲಿಸಿರಿ. ಶಿಕ್ಷಕರ ದಿನಾಚರಣೆ ಕುರಿತು ಅನೇಕ ವಿಷಯಗಳನ್ನು ನಿಮ್ಮ ಜೊತೆಗೆ ಪ್ರಸ್ತುತಪಡಿಸಿದ್ದಾರೆ. ಅದನ್ನು ಮಾತನಾಡೋದಕ್ಕಿಂತ ಮುಂಚೆ ಒಂದು ಸಣ್ಣದಾಗಿರ್ತಕ್ಕಂಥ ಜೋಕ್ಸ್ ಹೇಳಿ ನನ್ನ ಜೊತೆ ಮಾತನಾಡ್ತಾರೆ. ಒಬ್ಬ ಶಿಕ್ಷಕರು ಫಿಸಿಕ್ಸ್ ಶಿಕ್ಷಕರು ಬಂದಿರೋ ಮೇಡಮ್ ಬರ್ಬೇಕಾಗಿದೆ. ಫಿಸಿಕ್ಸ್ ಶಿಕ್ಷಕರು ಪಾಠ ಮಾಡ್ತಾ ಇದ್ರಂತೆ ವಿದ್ಯಾರ್ಥಿಗಳಿಗೆ. ಪಾಠ ಮಾಡುವಾಗ ಶಿಕ್ಷಕರು ಪಾಠ ಮಾಡಿದ ನಂತರ ಅವನಿಗೆ ವೆಲಾಸಿಟಿ ಅಂತಕ್ಕಂಥ ಶಬ್ದವನ್ನ ಅಲ್ಲಕ್ಕೆ ಬರ್ತಿರ್ಲಿಲ್ಲ. ಅವನಿಗೆ ವೆಲಾಸಿಟಿ ಅಂತಕ್ಕಂಥ ಶಬ್ದದ ಬದಲಾಗಿ ಹುಡುಗಿ ಏನಂತಿದ್ದಪ್ಪ ಅಂದ್ರೆ ವೆಲಾಟಿಟಿ ಅಂತಿದ್ದು. ಶಿಕ್ಷಕರು ಹೋಗಿ ತಂದೆಗೆ ಹೇಳ್ತಾರೆ, ನಿಮ್ಮ ಮಗನಿಗೆ ಎಷ್ಟು ಸರ್ತಿ ಹೇಳಿದ್ದೀನಿ ವೆಲಾಸಿಟಿ ಅಂತ ಅನ್ನೋ ಶಬ್ದ ಅಲ್ಲಿಗೆ ಬರ್ತಾ ಇಲ್ಲ ಅವನಿಗೆ, ಅದು ವೆಲಾಸಿಟಿ ಹೋಗಿ ವೆಲಾಟಿಟಿ ಅಂತ ಇದ್ದಾನಂತೆ. ಅವ ತಂದೆ ಅಂತಾನ, ಸರ್ ನಮ್ಮ ಮಗನ ಕೆಪಾಸಿಟಿನೇ ಅಷ್ಟೇ ಅದಾರೆ, ಏನ್ ತಲೆ ಹುಡುಗರು ನೀವು ಪಾಠ ಮಾಡಂಗ್ ಮಾಡಿದೆ ಅಂದ್ರೆ ಅದು ಕೆಪಾಸಿಟಿ ಅದರ ಬದಲಾಗಿ ಅವನ ಕೆಪಾಸಿಟಿ ಅಂತ ನಮ್ಮ ತಂದೆ. ಶಿಕ್ಷಕರು ಅಂತಾರೆ, ಏನು ಮಗ ಮತ್ತು ತಂದೆ ಹಿಂಗೆ ಇಬ್ಬರದಲ್ಲ ಅಂತ ಹೇಳಿ. ಪುಣ್ಯಕ್ಕೆ ಆ ವಿದ್ಯಾರ್ಥಿಯ ತಾತನು ಕೂಡ ಬದುಕಿರ್ತಾರೆ. ಶಿಕ್ಷಕರು ಹೋಗಿ ಆ ವಿದ್ಯಾರ್ಥಿಯ ತಾತ ಮುದ್ದೆ ಅಂತ ಹೋಗ್ತಾರೆ. ನಿಮ್ಮ ಮೊಮ್ಮಗನಿಗೆ ಹೇಳಿದೆ ವೆಲಾಸಿಟಿ ಹಿಂಗದ, ಅವ್ರ ತಂದೆ ಕೆಪಾಸಿಟಿ ಅಂತ, ಹಿಂಗಾದ್ರೆ ಹೆಂಗ್ರಿ ನೀವು ಸ್ವಲ್ಪ ಬುದ್ಧಿವಂತ ಹೇಳ್ರಿ ಅಂತ. ಅವ ಮುದ್ದೆ ಅಂತಾನ, ಸ್ವಲ್ಪ ದಯವಿಟ್ಟು ಎಲ್ಲಿ ಪಬ್ಲಿಸಿಟಿ ಮಾಡಬೇಡ್ರಿ ಅಂತ. ಅಂದ್ರೆ ಇದು ನಮ್ಮ ಮನೆತನಕ್ಕೆ ಬಂದಿರ್ತಕ್ಕಂಥದ್ದು. ಇದು ಪಬ್ಲಿಸಿಟಿ ಮಾಡಬೇಡ್ರಿ ಅನ್ನೋ ಬದಲಾಗಿ ಪಬ್ಲಿಸಿಟಿ ಮಾಡಬೇಡ್ರಿ ಅಂತ ಹೇಳ್ದವ. ವೇದಿಕೆ ಮೇಲೆ ಅನೇಕ ಜನ ಉಪನ್ಯಾಸಕರು ಮಾತನಾಡುವ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನ ಅತ್ಯಂತ ಮೌಲ್ಯಯುತವಾಗಿರ್ತಕ್ಕಂಥ ವಿಷಯಗಳನ್ನ ಪ್ರಸ್ತಾವ ಮಾಡಿದ್ರು. ನಾವು ಶಿಕ್ಷಕರಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದ್ ಸಂಗತಿ ಅಂದ್ರೆ, ದೇಶದಲ್ಲಿ ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಖ್ಯೆಯನ್ನು ಹೋಲಿಕೆ ಮಾಡಿದ್ರೆ ಇವತ್ತು ದೇಶದಲ್ಲಿ 1 ಕೋಟಿಗಿಂತಲೂ ಅಧಿಕವಾಗಿ ಕೆಲಸ ಮಾಡ್ತಕ್ಕಂಥ ವರ್ಗ ಯಾರಾದ್ರೂ ಇದ್ರೆ ಅದು ಶಿಕ್ಷಕ ವರ್ಗ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. 1 ಕೋಟಿಗಿಂತಲೂ ಅಧಿಕ ಜನ ಕೆಲಸ ಮಾಡ್ತಕ್ಕಂಥ ವರ್ಗ. ಜೊತೆಗೆ ಶಾಲೆಗೆ ಬಂದಿರತಕ್ಕಂಥ ಏನು ಅರಿಯದ ಮಗುವಿಗೆ ನಾವು ಶಾಸ್ತ್ರೀಯವಾಗಿ ಹಾಗೆ ಮಾತನಾಡಬೇಕು ಅನ್ನೋದನ್ನ 3 ಭಾಷೆಯನ್ನ ಕಲಿಸಿಕೊಡ್ತೀವಿ: ಕನ್ನಡ, ಇಂಗ್ಲಿಷ್, ಹಿಂದಿ. ವ್ಯವಹಾರಕ್ಕಾಗಿ ಬೇಕಾಗಿರ್ತಕ್ಕಂಥ ಗಣಿತವನ್ನ, ಈ ದೇಶದಲ್ಲಿ ಕಳ್ಕೊಂಡು ಬಂದಿರತಕ್ಕಂಥ 100 ವರ್ಷಗಳ ಇತಿಹಾಸವನ್ನ, ಭಾರತೀಯ ಸಂವಿಧಾನದ ಮೌಲ್ಯಗಳನ್ನ, ರಾಜಕೀಯ ಶಾಸ್ತ್ರವನ್ನ, ಲೆಕ್ಕಸಿ ಅನೇಕ ವಿಷಯಗಳನ್ನ ನಾವು ಮಗುವಿಗೆ ಏನಪ್ಪ ಅಂದ್ರೆ ಶಿಕ್ಷಕರಾದರೂ ಹೇಳಿಕೊಡ್ತಾರೆ. ನಾನು ಅನೇಕ ವರ್ಷಗಳ ಕಾಲ ಏನ್ ತಿಳ್ಕೊಂಡಿದ್ದೆ ಅಂದ್ರೆ, ಈ ಬಂಬು ಬಿದಿರು ಇರ್ತದಲ್ಲ, ಅದು ಒಂದೇ ಜಾತಿಗೆ ಸೇರಿರ್ತಕ್ಕಂಥ ಬಿದಿರು ಇರ್ತದೆ ಅಂತ ತಿಳ್ಕೊಂಡಿದ್ದೆ ನಾನು. ಆದ್ರೆ ಆಸಾಂನಲ್ಲಿ ನಾನು ಒಂದ್ಸರ್ತಿ ಪ್ರವಾಸಕ್ಕೆ ಹೋದಾಗ ನನಗೆ ತಿಳಿದು ಸುಮಾರು 250 ಬೇರೆ ಬೇರೆ ಪ್ರಭೇದಕ್ಕೆ ಸೇರಿರ್ತಕ್ಕಂಥ ಬಿದಿರುಗಳಿದಾವೆ ಅಂತ. ಒಂದು ಬಿದಿರು ಬರ್ತದೆ ಗೋಲ್ಡನ್ ಬಂಬು ಅಂತ ನಾವು ಕರಿತೀವಿ, ಅದಕ್ಕೆ ಗೋಲ್ಡನ್ ಬಂಬು. ಆ ಗೋಲ್ಡನ್ ಬಂಬುವಿನ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ, ನಾವು ಹಚ್ಚಿಬಿಟ್ರೆ ನದೊಳಗಡೆ 5 ವರ್ಷದವರೆಗೂ, ಹಚ್ಚಿದ ತಕ್ಷಣ 5 ವರ್ಷದವರೆಗೂ ಅದು ಏನ್ ಮಾಡ್ತಂದ್ರೆ ಬರೀ 1 ಫೀಟ್ ಮಾತ್ರ ಬೆಳೀತದೆ. ಹಚ್ಚಿದ ತಕ್ಷಣ 5 ವರ್ಷದವರೆಗೂ 1 ಫೀಟ್ ಮಾತ್ರ ಬೆಳೀತದೆ. ನಂತರ 6ನೇ ವರ್ಷದಿಂದ ಆ ಬಿದಿರು ಏನ್ ಮಾಡ್ತದಪ್ಪ ಅಂದ್ರೆ ಪ್ರತಿ ವರ್ಷ 1 ಮೀಟರ್ ಬೆಳೀತದೆ. 1 ಮೀಟರ್ ಪ್ರತಿ ವರ್ಷ. ಅದು ಎಷ್ಟು ವರ್ಷ ಅದಕ್ಕೆ ಲೈಫ್ ಅಂದ್ರೆ ಒಂದು 21 ವರ್ಷ ಮಾತ್ರ ಲೈಫ್. ಆ ನಂತರ ಅದು ಬಿದಿರು ಸತ್ತೋಗ್ಬಿಡ್ತದೆ, ಅಂದ್ರೆ ಕೊಳತೋಗ್ಬಿಡುತ್ತೆ, ಮರ ಬಿದ್ದು ಬಿಡುತ್ತದೆ. ಅದು 5 ವರ್ಷಗಳ ಕಾಲ 1 ಫೀಟ್ ಬೆಳೆದಿರ್ತಕ್ಕಂಥ ಬಿದಿರು ನಂತರ ಪ್ರತಿ ವರ್ಷ 1 ಮೀಟರ್ ಅಂತ ಬೆಳೀತದೆ. ಯಾಕೆ ನಾನು ಈ ಮಾತಲ್ಲಿ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ನಿಮ್ಮ ಪಾಲಕರು 5 ವರ್ಷಗಳ ಕಾಲ 6 ವರ್ಷಗಳ ಕಾಲ ನಿಮ್ಮನ್ನ ಎಷ್ಟು ಬೆಳೆಸ್ತಾರಪ್ಪ ಅಂದ್ರೆ, ಆ ಬಿದಿರು ಬೆಳೆದಂಗೆ ಬರೀ 1 ಫೀಟ್ ಬೆಳೀತೀವಿ. ಆದ್ರೆ 6ನೇ ವರ್ಷದ ನಂತರ ಶಾಲೆಗೆ ಬಂದ ನಂತರ ನಿಮ್ಮ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಪದವಿ ಮತ್ತು ಸ್ನಾತಕೋತ್ತರ ಈ ಎಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ ನಿಮ್ಮನ್ನ ಪ್ರತಿ ವರ್ಷ 1 ಮೀಟರ್ ಏನಪ್ಪ ಅಂದ್ರೆ ಜ್ಞಾನದಲ್ಲಿ ಹೆಚ್ಚಳ ಮಾಡ್ತಕ್ಕಂಥ
ಶಿಕ್ಷಕರನ್ನು ತಿಳ್ಕೊಂಡು ತುಂಬಾ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ನಾವು. ಆದ್ರೆ ದುರಂತ ಏನಾಗಿದೆಪ್ಪ ಅಂದ್ರೆ ಒಂದು ದಿವಸ ಪಾಲಕರೆಲ್ಲ ನಿಮಗೆ ಈ ಬಯಾಲಜಿ ಒಂದು ಹೊಸ ಬಯಾಲಜಿಯಲ್ಲಿ ಒಂದು ಹೊಸ ಟೆಕ್ನಾಲಜಿ ಇದೆ. ನಾವು ಇತ್ತೀಚಿನ ದಿನಗಳಲ್ಲಿ ಮರಗಳೆಲ್ಲ ಬೆಳೆಸ್ತಾ ಇದ್ದೀವಿ. ಯಾವಾಗ ಅಂದ್ರೆ ಬೋನ್ಸಾಯಿ ಪದ್ಧತಿ ಅಂತ ಕರಿತೀವಿ ಟೆಕ್ನಾಲಜಿ. ಬೋನ್ಸಾಯಿ ಟೆಕ್ನಾಲಜಿ ಅಂದ್ರೆ ಏನಿರ್ತಂದ್ರೆ ಮಾವಿನ ಮರ ನಮ್ಮ ನೆಲದೊಳಗಡೆ ಹಚ್ಚಿದ್ರೆ ದೊಡ್ಡದಾಗಿರ್ತಕ್ಕಂಥ ವಿಶಾಲವಾದ ಮರ ಆಗ್ತದೆ. ಆದ್ರೆ ಈ ಬೋನ್ಸಾಯಿ ಟೆಕ್ನಾಲಜಿ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾವಿನ ಮರ ಸಣ್ಣ ಹೂವಿನ ಪಾಟ್ ಬೆಳೆಸ್ತೀವಲ್ಲ, ಹೂವಿನ ಪಾಟ್ ನಲ್ಲಿ ಕೂಡ ಮಾವಿನ ಮರವನ್ನ ಬೆಳೆಸಬಹುದು. ಅದು ಬರೀ ಒಂದ್ ಅರ್ಧ ಫೀಟ್ 1 ಫೀಟ್ ಮಾವಿನ ಮರ ಬೆಳೀತದೆ. 1 ಅಥವಾ 2 ಏನಾಗ್ತದಪ್ಪ ಅಂದ್ರೆ ಮಾವಿನ ಹಣ್ಣನ್ನ ಕೊಡ್ತದೆ. ಇಟ್ ಇಸ್ ದಟ್ ಇದಕ್ಕೆ ನಾವೇನ್ ಕರಿತೀವಪ್ಪ ಅಂದ್ರೆ ಬೋನ್ಸಾಯಿ ಟೆಕ್ನಾಲಜಿ. ಇವತ್ತು ನಾವು ಮಕ್ಕಳನ್ನ ಯಾರು ಮನೆ ಬಿಟ್ಟು ಹೊರಗೆ ಬಿಡ್ತಾ ಇಲ್ಲ. ಮಕ್ಕಳ ಕೈಯಲ್ಲಿ ಮೊಬೈಲ್ ಮತ್ತು ರಿಮೋಟ್ 2 ಕೊಟ್ಟಿದ್ದೀವಿ. ಹೋಮ್ವರ್ಕ್ಗೆ ಮೀಸಲಾಗಿ ಮಾಡಿದ್ದೀವಿ. ಬೇರೆ ಬೇರೆ ಆಗಿರ್ತಕ್ಕಂಥ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ನಾವು ಹಾಕ್ಬಿಟ್ಟಿದ್ದೀವಿ. ಮಗು ಹೊರಗಿನ ಪ್ರಪಂಚವನ್ನು ನೋಡ್ತಾ ಇರಲಿಲ್ಲ. ಕಾರಣಕ್ಕಾಗಿ ಮಗು ಏನಾಗ್ತದಪ್ಪ ಅಂದ್ರೆ ಸೋಷಿಯಲೈಸೇಷನ್ ಆಗ್ತಾ ಇದೆ. ಮಗು ಶಾಲೆಯಿಂದ ಮನೆಗೆ ಬರ್ತದೆ, ಮಮ್ಮಿ ಡ್ಯಾಡಿ ಅಂತ ಶಬ್ದ ಕರೀತದೆ, ಇಂಗ್ಲಿಷ್ ನಲ್ಲಿ 1 or 2 ಸೆಂಟೆನ್ಸ್ ಹೇಳ್ತದೆ, 1-2 ಲೆಕ್ಕ ಮಾಡ್ಬಿಡ್ತಾನೆ. ನಮ್ಮ ಕಣ್ಣಿಗೆ ಅದ್ಭುತವಾಗಿ ಮಗು ಕಾಣ್ತದೆ. ಮನೆ ಒಳಗಡೆ ಒಂದು ಸಣ್ಣ ಹಳ್ಳಿ ಬರ್ತಪ್ಪ ಅಂದ್ರೆ ಮಗು ಏನಂತಪ್ಪ ಅಂದ್ರೆ ಬರ್ರಿ ಯಾರ ಗಣಸರು ಬರ್ರಿ ಅಂತ ಕರೀತಾರೆ. ಅವ್ರು ಗಣಸಿ ಇರ್ತಾರ ಅವರು. ಇದು ಬೋನ್ಸಾಯಿ ಟೆಕ್ನಾಲಜಿ. ಮಗುವಿಗೆ ಧೈರ್ಯ ಇಲ್ಲ, ಸಾಹಸ ಇಲ್ಲ, ಶೌರ್ಯತನ ಕಲಿಸ್ತಾ ಇಲ್ಲ ನಾವು ಯಾರಪ್ಪ ಅಂತ. ಅದಕ್ಕೆ ನಾನು ಮನವಿ ಏನಪ್ಪ ಅಂದ್ರೆ ನಮಗೆ ವೈಚಾರಿಕತೆಯಾಗಿರ್ತಕ್ಕಂಥ ಪ್ರಜ್ಞೆಯನ್ನ, ಸಾಂವಿಧಾನಿಕವಾಗಿರ್ತಕ್ಕಂಥ ಮೌಲ್ಯಗಳ ಜೊತೆಗೆ ಮಗುವಿಗೆ ಏನಪ್ಪ ಅಂದ್ರೆ ನಾವು ಸಮಾಜೀಕರಣಗೊಳಿಸೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾನ್ಸೆಪ್ಟ್. ಈ ಕಾರಣಕ್ಕಾಗಿ ನಿಮಗೆ ಪದವಿ ಪೂರ್ವದಲ್ಲಿ ಸೋಷಿಯಲೈಸೇಷನ್ ಸಬ್ಜೆಕ್ಟ್ ಅನ್ನ ಆಗ್ಲಿ ಅಂತೇಳಿ ಆ ಸಬ್ಜೆಕ್ಟ್ ಅನ್ನ ಇಟ್ಟಿದ್ದಾರೆ. ನಾವೆಲ್ಲ ಸೋಷಿಯಲೈಸೇಷನ್ ಆಗೋ ಬದಲಾಗಿ ನಾವು ಗ್ಲೋಬಲೈಸೇಷನ್ ಆಗ್ತಾ ಇದೀವಿ, ಮೊಬಿಲೈಸೇಷನ್ ಆಗ್ತಾ ಇದೀವಿ. ಸೊ ಅದಕ್ಕೆ ಈ ಮೊಬಿಲೈಸೇಷನ್ ಆಗೋದು ಅವಶ್ಯಕತೆ ನಮಗಿಲ್ಲ. ಆ ಕಾರಣದಿಂದ ನಾವು ಇದನ್ನು ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಅಂತ ಹೇಳಿ ನಾನು ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ. ನಾವು ಶಿಕ್ಷಕರಾದವರು ಕೂಡ ಅಟ್ಲೀಸ್ಟ್ ಆ ಮಗುವನ್ನ ಮನೆಯಿಂದ ಹೊರಗೆ ತಂದು ಏನಾಗ್ತಪ್ಪ ಅಂದ್ರೆ ಬೋನ್ಸಾಯಿ ಟೆಕ್ನಾಲಜಿಯಿಂದ ತಪ್ಪಿಸಿದ್ರೆ ಮಗು ಎಲ್ಲವನ್ನ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಜೊತೆಗೆ ಸುಮ್ಮಿಗೆ ಒಬ್ಬ ವಿದ್ಯಾರ್ಥಿ ಪ್ರಾರ್ಥನೆ ಗೀತೆಯನ್ನ ಮಾಡಿದ. ಅವನ ಇಡೀ ಪ್ರಾರ್ಥನೆಯನ್ನ ನೀವು ಕಂಪ್ಲೀಟ್ ಆಗಿ ಆಲಿಸಿದ್ರೆ ಮುಗಿತು. ವಿದ್ಯಾರ್ಥಿಗಳಾದವರು ಹೇಗಿರಬೇಕು, ನಾವು ಹೇಗೆ ಬದುಕಬೇಕು, ಯಾವ ಮೌಲ್ಯಗಳನ್ನ ಅಳವಡಿಸಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಆತನ ಪ್ರೇಯರ್ ನಲ್ಲಿ ಒಂದು ಇಡೀ ನೀವು ಗಮನಿಸಿದ ಸಾಹಿತ್ಯವನ್ನ. ಜೊತೆಗೆ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿದಿರಿ. ಅವರಿಗೂ ಕೂಡ ನಾನು ಮತ್ತೊಮ್ಮೆ ಏನಂತಪ್ಪ ಅಂದ್ರೆ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತೀನಿ. ಬೇರೆ ಬೇರೆ ವಿಷಯಗಳನ್ನ ಮಾತನಾಡಲಿಕ್ಕೆ ಅವಕಾಶ ಸಮಯದ ಅಭಾವ ಇರೋ ಕಾರಣಕ್ಕಾಗಿ ನಾನು ಬೇರೆ ಬೇರೆ ವಿಷಯಗಳನ್ನ ಜಾಸ್ತಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಕೊನೆಯದಾಗಿ ಇಷ್ಟೇ ಹೇಳ್ಬೋದು, ನಾನು ಇವತ್ತು ಈ ದೇಶದಲ್ಲಿ ಅತಿ ಹೆಚ್ಚು ಕೆಲಸ ಮಾಡ್ತಕ್ಕಂಥ ಯಾರಪ್ಪ ಅಂದ್ರೆ ಶಿಕ್ಷಕರ ವರ್ಗ. ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಒಂದು ಸಂಗತಿ ಅಂದ್ರೆ ಯಾವುದೇ ಒಂದು ದೇಶ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಸಿಗಬೇಕಾದ್ರೆ, ಆ ದೇಶ ಪ್ರಗತಿ ಪಥದ ಕಡೆ ಮುನ್ನೆಚ್ಚಿ ಹಾಕಬೇಕಾದ್ರೆ ಅದಕ್ಕೆ ಕಾರಣೀಕರ್ತ ಆಗಿರ್ತಕ್ಕಂಥದ್ದು ಶಿಕ್ಷಣ ವ್ಯವಸ್ಥೆ. ಯಾವ ದೇಶದ ಶಿಕ್ಷಣ ವ್ಯವಸ್ಥೆ ಕಂಪ್ಲೀಟ್ ಆಗಿ ಹಾಳಾಗಿರ್ತದೆ, ಕಳಪೆ ಮಟ್ಟದಾಗಿರ್ತದೆ, ಆ ದೇಶ ಎಲ್ಲ ಕ್ಷೇತ್ರದಲ್ಲಿ ಹಾಳಾಗುತ್ತೆ. ಇವತ್ತು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಟ್ರೆ ವೈದ್ಯಕೀಯ ಕ್ಷೇತ್ರ ಚೆನ್ನಾಗಿರ್ತದೆ, ಉತ್ತಮ ಶಿಕ್ಷಣ ಕೊಟ್ರೆ ಇಂಜಿನಿಯರಿಂಗ್ ಕ್ಷೇತ್ರ ಚೆನ್ನಾಗಿರ್ತದೆ, ಒಳ್ಳೆ ಶಿಕ್ಷಣ ಕೊಟ್ರೆ ಟೆಕ್ನಾಲಜಿ ಚೆನ್ನಾಗಿರ್ತದೆ, ಒಳ್ಳೆ ಶಿಕ್ಷಣ ಕೊಟ್ರೆ IT ಚೆನ್ನಾಗಿರ್ತದೆ, ಒಳ್ಳೆ ಶಿಕ್ಷಣ ಕೊಟ್ರೆ ನರ್ಸಿಂಗ್ ಸೆಕ್ಟರ್ ಚೆನ್ನಾಗಿರ್ತದೆ, ಅಗ್ರಿಕಲ್ಚರ್ ಸೆಕ್ಟರ್ ಚೆನ್ನಾಗಿರ್ತದೆ, ಇನ್ವೆಸ್ಟಿಗೇಷನ್ ಸೆಕ್ಟರ್ ಚೆನ್ನಾಗಿರ್ತದೆ. ಯಾವ ದೇಶದ ಒಳಗಡೆ ಶಿಕ್ಷಣ ಕಳಪೆ ಆಗ್ತದೆ ಇವೆಲ್ಲವೂ ಕೂಡ ಕಳಪೆ ಆಗಿರ್ತದೆ. ಅದಕ್ಕೆ ನಾವು ಶಿಕ್ಷಕರಾದರೂ ಒಂದು ನಿರ್ಧಾರಕ್ಕೆ ಬರಬೇಕು. ನಮ್ಮನ್ನ ಯಾರು ಏನಂತಾರೋ, ಯಾರು ಏನು ಹೊಗಳುತ್ತಾರೋ, ಯಾವೇನು ಹೊಗಳುತ್ತಾರೋ ಇಟ್ ಇಸ್ ನಾಟ್ ಕನ್ಸಿಡರ್. ನಾವು ಅದನ್ನ ಯಾವುದೂ ಕೂಡ ತಲೆ ಕೆಡಿಸ್ಕೋಬೇಕಿಲ್ಲ. ನಮ್ಮ ಮುಂದೆ ಇರ್ತಕ್ಕಂಥದ್ದು ನಮ್ಮ ದೇಶದ ಭವಿಷ್ಯ. ಈ ದೇಶ ಜಾಗತಿಕ ಮಟ್ಟದಲ್ಲಿ ಮನ್ನಣೆಯನ್ನು ಸಲ್ಲಬೇಕಾದ್ರೆ ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ನಾವು ಮುನ್ನಡೆಯನ್ನು ಸಾಧಿಸಬೇಕಾದ್ರೆ ಅದಕ್ಕೆ ಇರ್ತಕ್ಕಂಥದ್ದು ಏಕೈಕ ಅಸ್ತ್ರ ಯಾವುದಪ್ಪ ಅಂದ್ರೆ ಗುಣಮಟ್ಟದ ಶಿಕ್ಷಣ. ಕ್ವಾಲಿಟಿ ಎಜುಕೇಶನ್ ಇಸ್ ದೇರ್. ಎಲ್ಲವನ್ನೂ ಕೂಡ ಪಾಸಿಬಿಲಿಟಿ ಇದೆ. ನಾವು ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡದೆ ಹೋದ್ರೆ, ಶಿಕ್ಷಣದಲ್ಲಿ ಏನಾದರೂ ಕಳಪೆ ಮಟ್ಟ ಆದ್ರೆ ಇಡೀ ದೇಶದ ಭವಿಷ್ಯವನ್ನ ಹಾಳಾಗ್ತಕ್ಕಂಥ ವ್ಯವಸ್ಥೆ ಇದೆ. ಈ ದೇಶಕ್ಕಾಗಿ ಆದ್ರೂ ಕೂಡ ನಾವು ಯಾರ ಮುಲಾಜಿಗೆ ಒಳಗಾಗದೆ, ಯಾರ ಒತ್ತಾಯಕ್ಕೂ ಒಳಗಾಗದೆ, ನಾವು ದಕ್ಷತೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ
ವ್ಯವಸ್ಥೆಯಲ್ಲಿ ನಾವು ಮುನ್ನುಗ್ಗಬೇಕು, ಆ ಕೆಲಸವನ್ನು ನಾವು ಮಾಡೋಣ. ಅದಕ್ಕಾಗಿ ನಮಗೆಲ್ಲ ಬೆಂಬಲ ನೈತಿಕತವಾಗಿ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಇದುವರೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.